ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಜೋತಾವ್ರು. ಆದ್ಮೇಲೆ ಕೊಡಗು, ಮಡಿಕೇರಿ, ವಿರಾಜಪೇಟೆ ಹಿಂಗಂದ್ರೆ ಸಾಕು. ಏಕೆ ಸುಬ್ಬಯ್ಯನವರು ನಮ್ಮ ಕಣ್ಮುಂದೆ ಬಂದು ನಿಲ್ತಾ ಇರ್ತಾರಲ್ಲ. ಏಕೆ ಸುಬ್ಬಯ್ಯನಂತ ಒಬ್ಬ ದಿಟ್ಟ ನಾಯಕನನ್ನು, ವಿಚಾರವಾದಿ ನಾಯಕನನ್ನು, ಮೂಲತಃ RSSದಿಂದ ಬಂದವರಾದರೂ ಸಹ ನಂತರದಲ್ಲಿ ತಮ್ಮನ್ನು ತಾವು ಅದರ ಪರಿಸರದಲ್ಲಿ ಬೆಳೆದದ್ದು, ಅಲ್ಲಿ ದೋಷ ತಪ್ಪುಗಳನ್ನು ತಿಳ್ಕೊಂಡು ಸ್ವತಂತ್ರ ವ್ಯಕ್ತಿತ್ವ ಬೆಳೆಸಿಕೊಂಡಂಥ ನಮ್ಮ ಈ ಸುಬ್ಬಯ್ಯನವರ ನಾಡಿನಲ್ಲಿ ಇವತ್ತು ಪೂರ್ತಿಯಾಗಿ ನಿಮಗೆ ಗೊತ್ತಿದೆ ಹಿಂದೂ ಮುಸ್ಲಿಂ ಗಲಾಟೆಗಳು ಮೇಲಿನ ಮೇಲೆ ಆಗ್ತಾನೆ ಇರ್ತಾವಿಲ್ಲ. ಅದರಲ್ಲೂ ಇವತ್ತಲ್ಲೇ ಆ ಭಾಗದಲ್ಲೇ ಹಿಂದೂ ಮುಸ್ಲಿಂ ಈ ರೀತಿ ಒಂದು ವಾತಾವರಣದಲ್ಲೇ ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಇಲ್ಲಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಮುಸ್ಲಿಂ ಮತ್ತು ಹಿಂದೂಗಳಲ್ಲಿ ತಿಕ್ಕಾಟ ಮೇಲ್ಮೇಲೆ ಆಗ್ತಾ ಇರ್ತಾವೆ. ಆ ನೆಲೆಯಲ್ಲೇ ಇಲ್ಲೊಂದು ಇತ್ತೀಚೆಗೆ ಅಂದರೆ ವಿನಯ್ ಸೊಮ್ಮಯ್ಯ ಅನ್ನುವಂಥವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನನಗೆ ಕಿರುಕುಳ ಕೊಟ್ಟರು, ಕಾಂಗ್ರೆಸ್ ಗೌರ್ಮೆಂಟ್ದವರು ಸಾಕಷ್ಟು ಟೀಕೆ ಮಾಡಿದರು. ನನ್ನ ಅನಗತ್ಯವಾಗಿ ನಾ ಯಾವುದೂ ಮಾಡೋದಂಥ ಕೆಲಸ ಸಿಗಿಸಿ ನನಗೆ ತೊಂದರೆ ಕೊಟ್ಟರು, ಪೊಲೀಸ್ನ ತೊಂದರೆ ಕೊಡಿಸಿದರು ಅಂತೇಳಿ ವಿಶೇಷವಾಗಿ ಆರೋಪ ಮಾಡಿ ವಿರಾಜಪೇಟೆ ಶಾಸಕ AS ಪೊನ್ನಣ್ಣ ಮತ್ತು ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ ಇವ್ರ ಮೇಲೆ ಆರೋಪ ಮಾಡಿ ನನ್ನ ಒಂದು ಆತ್ಮಹತ್ಯೆ ಇವರ ಕಾರಣ. ಇವ್ರ ಜೊತೆಗೆ ಮುಖ್ಯವಾಗಿ ಹೆನ್ನೂರು ಪೊಲೀಸ್ ಸ್ಟೇಷನಲ್ಲಿ ಈಗಾಗಲೇ ಏನೋ ಕೇಸ್ ದಾಖಲಾದಂತಹ ತಣ್ಣೀರ ಮೈನಾ ಅವರು ಇವರು ಸಹಿತ ನಮಗೆ ಭಾಳ ತೊಂದರೆಗಳು, ನನ್ನ ಸಾವಿಗೆ ಇವರ ಕಾರಣ. ತಣ್ಣೀರ ಮೈನಾ ಇವರು ಸಪೋರ್ಟ್ ಮಾಡಿ ಪ್ರಚೋದನೆ ಮಾಡಿದವರು ಇಬ್ಬರು ಅಂತೇಳಿ ಬರೆದಿಟ್ಟು ಒಂದೇನು ಮರಣ ಪತ್ರವನ್ನು ಬರೆದು ತಿರ್ಕೊಂಡ್ಬಿಟ್ಟಿದ್ದಾರೆ. ಇದು ನಿಜವಾಗಿ ಮತ್ತಷ್ಟು ಅಲ್ಲಿ ಗದ್ದಲ ಹೇಳೋದು ಕಾರಣ ಆಗಿದೆ. ಏಕಾಗಿ ಒಬ್ಬರಿಂದ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ, ಇಬ್ಬರು ತಪ್ಪಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಇವತ್ತು ತೀರ್ಕೊಂಡವ್ರು ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದಾಗ ಅವ್ರ ಬಗ್ಗೆ ವಿಶೇಷವಾಗಿ ಮತ್ತು ಅದರಲ್ಲೂ ಮರಣ ಪತ್ರವನ್ನು ಬರೆದಿಟ್ಟು ಇಂಥವ್ರು ನನಗೆ ಕಿರುಕುಳ ಕೊಟ್ಟರು, ಶಾಂತಿ ಭಂಗ ಮಾಡ್ತೀನಿ, ಹಾಗೆ ಹೀಗೆ ನಾ ಹಿಂದೂ ಮುಸ್ಲಿಂ ಗದ್ದಲಕ್ಕೆ ಕಾರಣಕರ್ತ ಅಂದರೆ ನನ್ನ ಮೇಲೆ ಆರೋಪ ಮಾಡಿ ನನ್ನ ಬಗ್ಗೆ ಕೇಸ್ ಹಾಕಿದ್ರು. ಅದು ಸ್ಟೇ ಕೊಟ್ಟರು ಸಹಿತ ಆ ಕೇಸಿಗೆ ಇವ್ರು ಮತ್ತೊಂದು ಮಗ ಅಪಮಾನ ಆಗೋನು ನೋಡ್ಕೊಂಡ್ರು ಅಂಥೇಳಿ ಅಪಮಾನ ಮಾಡಿದರು. ವಾಟ್ಸಪ್ನಲ್ಲಿ ನನ್ನ ಬಗ್ಗೆ ಕೆಟ್ಟದಾಗೆ ಮರಿಬಿಟ್ರು, ಟೀಕೆಗಳನ್ನ ಮಾಡಿದ್ರು ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಏಕೆ ಇವರು ಪೊನ್ನಣ್ಣವರಾಗಿರ್ಬೋದು, ಅಲ್ಲಿಯ ಶಾಸಕರು, ವಿಶೇಷವಾಗಿ AS ಪೊನ್ನಣ್ಣ ಅವರು ನಮ್ಮ ಸಿದ್ದರಾಮಯ್ಯರ ಸಲಹೆಗಾರರು ಸಹಿತ ಹೌದು ಕಾನೂನು ಪ್ರಕಾರ. ಅದೇ ಡಾಕ್ಟರ್ ಮಂಥರ್ ಅವರು ಇವರು ಸಹಿತ ಇವ್ರ ಮೇಲೆ ಆರೋಪ ಮಾಡಿದರು. ಇವರಿಬ್ಬರು ಮುಖ್ಯ ಕಾರಣ. ಅವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಪ್ರಮುಖವಾಗಿ ನಮ್ಮ ತಣ್ಣೀರ್ ಮೈನಾ ಅಂತ ಕಾಂಗ್ರೆಸ್ ಮುಖಂಡ. ಇವರದಿಂದ ಅವ್ರು ನನಗಂತ ನಾವು ಯಾವುದೇ ಮಾಡ್ತಿದ್ರು, ಶಾಂತಿಗಾಗಿ ಹೋರಾಟ ಮಾಡಿದರು, ತಪ್ಪುಗಳನ್ನು ಕೇಳಿದ್ರು, ನಾವು ಪ್ರಶ್ನೆ ಮಾಡಿದೆವು, ಈಗ ತಪ್ಪಾಗಿದ್ದಾವ ಮತ್ತೇನೋ ಆಗಿದಾವೆ ನಿಮ್ಮ ಟೀಕೆ ಮಾಡಿದ್ದಕ್ಕಾಗಿ ನಮ್ಮ ಮೇಲೆ ಆರೋಪಗಳು ಮಾಡಿ ಕೇಸ್ ಹಾಕಿ ನಂತರ ಸ್ಟೇಷನ್ ಮೇಲೂ ಸಹಿತ ನಮ್ಮನ್ನು ಕಾಡಿದ್ದಾರೆ. ಈ ಶಾಸಕರ ಮೂಲಕವಾಗಿ ಪೊಲೀಸರು ಒಂದು ದೊಡ್ಡ ಗಂಭೀರವಾದ ಆರೋಪ ಮಾಡಿದ್ದಾರೆ. ಇದರಲ್ಲಿ ಈ ಹಿನ್ನೆಲೆ ಸುಳ್ಳು ಅನ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾವಿಗೆ ಕಾರಣ ಆದಂಥ ಕಾರಣಗಳು ಬರೆದಿಟ್ಟಾಗ ಅದು ಅಲ್ಲಗಳ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇವ್ರು ಮಾಡಿರ್ಬೋದಾ ಇಲ್ಲಂತ ಅನ್ಲಿಕ್ಕೂ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಸಹಜದ ಕಾಂಗ್ರೆಸ್ BJP, ಅದರಲ್ಲೂ BJP ಕಾಂಗ್ರೆಸ್ಸಿಗೆ ಕೊಡಗಿನಲ್ಲಿ ಭಾಳ ತಿಕ್ಕಾಟದ. ಅದರಲ್ಲೂ ಈಗಾಗಲೇ ಅಲ್ಲಿಯ ಮುಸ್ಲಿಂ ಹಿಂದಿನ ದೊರೆಗಳ ಯಾವುದೋ ಕಾಲದಲ್ಲಿ ಅಂಥ ಘಟನೆಗಳು ನೆನಪಿಟ್ಟುಕೊಂಡು ಅದರಲ್ಲೂ ಟಿಪ್ಪು ಸುಲ್ತಾನ್ ಮೇಲಂತೆ ಅವರು ಸಾಕಷ್ಟು ವಿರೋಧವನ್ನು ವ್ಯಕ್ತ ಮಾಡೋದು ಜನ ಅಲ್ಲಿದ್ದಾರೆ ಅನ್ನೋದು ನಿಮಗೂ ನಮಗೆ ಗೊತ್ತಿದ್ದ ವಿಷಯ ಅದ. ಅಲ್ಲಿ ಮಲಬಾರದ ಏರಿಯಾದಲ್ಲೇ ಸಾಕಷ್ಟು ಹಿಂದೂಗಳಿಗೆ ತೊಂದರೆ ಕೊಟ್ಟರು, ಪರಿವರ್ತನೆ ಮಾಡಿದರು, ಅನೇಕ ಆರೋಪಗಳು ಮಾಡ್ತಾ ಇರ್ತಾರೆ. ಇತಿಹಾಸಗಳಂಥ ಘಟನೆಗಳನ್ನ ಮೇಲ್ಮೇಲೆ ತಮಗೆ ಬೇಕಾವಂಗೆ ವಾದ ಮಾಡ್ತಾ ಇರ್ತಾರೆ. ಸತ್ಯಗಳ ಪೂರ್ತಿ ಸತ್ಯ ಹೇಳ್ತಾ ಇದ್ದಾರೆ ಅಂತಲ್ಲ, ಯಾರೋ ಆದರೂ ಅನ್ಯಾಯಗೊಳಗಾದವರು ತಮಗೆ ಯಾವ ರೀತಿ ಅನ್ಯಾಯ ಐತೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತಾರೆ. ಆದರೆ ತಾವು ಹೆಂಗೆ ಕಾರಣಕರ್ತರೋದಕ್ಕೆ ಅನ್ನೋದನ್ನು ಬಿಡಿಸ್ತಾ ಇರೋದಿಲ್ಲ. ಆ ನೆಗೆಟಿವ್ನಲ್ಲೇ ನಾವು ಯಾವುದೇ ನೋಡಬೇಕಾಗ್ತದೆ. ಈ ದಿಶೆಯಲ್ಲೇ ಏನಪ್ಪ ಅಂದ್ರೆ ಇವತ್ತು ನಮ್ಮ ಈ ಕೊಡಗಿನ ಅಥವಾ ಮಡಿಕೇರಿಯ ನಮ್ಮ ಏನಪ್ಪ ವಿಶೇಷ ಈ BJPಯ ಕಾರ್ಯಕರ್ತ ವಿನಯ್ ಸೋಮಯ್ಯ 40 ವರ್ಷ ಅವ್ರದ್ದಂಥವ್ರು ಇವತ್ತು ತೀರ್ಕೊಂಡಿದ್ದಾರೆ, ಆರೋಪ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮುಂದೆ ಇಷ್ಟಾದರೆ ಸಾಕಲ್ಲ, ಈಗಾಗಲೇ BJPಗರಿಗಂತ ಸ್ಟ್ರೈಕ್ ಮಾಡೋದು ಮತ್ತೇನು ಮಾಡೋದು ಹೇಳಿಕೊಡುವಂಥದ್ದು ಏನೂ ಇಲ್ಲ. ಎಲ್ಲ ಅದರ ಎಕ್ಸ್ಪರ್ಟ್ ಹ್ಯಾಂಡ್ಸ್. ಈಗಾಗಲೇ ಈ ಒಂದು ಏನಪ್ಪ ಅಂತಂದ್ರೆ ಕುಶಾಲನಗರದಲ್ಲ, ಮಡಿಕೇರಿ, ಕುಶಾಲನಗರ, ಬೇರೆ ಕಡೆಗಳಲ್ಲಿ ಸ್ಟ್ರೈಕ್ನ ಸ್ಟಾರ್ಟ್ ಮಾಡಿದ್ದಾರೆ. ಜನ ಕೂಡ್ತಾ ಇದ್ದಾರೆ, BJP ಕಾರ್ಯಕರ್ತರು ಕೂಡಿ ವಿರೋಧ ಮಾಡ್ತಾಯಿದ್ದಾರೆ. ನಮಗೆ ನ್ಯಾಯ ಬೇಕು, ಇವ್ರಿಗೆ ಶಿಕ್ಷೆ ಆಗಬೇಕು. ಅದರಲ್ಲೂ ಪೊನ್ನಣ್ಣ ಮತ್ತು ಮಂತ್ರಗೌಡರಿಗೆ ನೀವು ಕೇಸ್ನಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತೇಳಿ ಅದಕ್ಕೆ ಪೊಲೀಸ್ ರೇಡಿಯೋ ಸಭೆ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲ ನಾವು ನೋಡೇ ಇಲ್ಲ. ಅದು ಕೆಲವೊಮ್ಮೆ ನಮ್ಮ ಪೊನ್ನಣ್ಣವರು ಹೇಳ್ತಾ ಇರ್ತಾರೆ, ಫೆಬ್ರವರಿಯಲ್ಲಿ ತಣ್ಣೀರ ಮೈನಾ ದೂರು ದಾಖಲಿಸಿದರು. ವಿನಯ್ ಅವರಿಗೆ ಜಾಮೀನು ದೊರಕಿತ್ತು. ನನಗೆ ಅವರ ಪರಿಚಯವಿರಲಿಲ್ಲ, ಒಂದು ದಿನವೂ ಅವರೊಂದಿಗೆ ಮಾತನಾಡಿಲ್ಲ. BJP ನಾಯಕರು ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ, ಈ ಆತ್ಮಹತ್ಯೆ ಆಗಬಾರ್ದಿತ್ತು ಅಂಥೇಳಿ
ಮುಖ್ಯಮಂತ್ರಿ ಕಾನೂನು ಸಲಹೆಗಾರ ಪೊನ್ನನವರು ಹೇಳ್ಕೊಳ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲದೆ ಅವ್ರು ಯಾರು ಅಂತೇಳಿ. ಅಂದ್ರೆ ಇಲ್ಲ ಮೈ ಮೇಲೆ ಬರೋ ಕಂಡ್ರೆ ನಮ್ಗೆ ಗೊತ್ತಿಲ್ಲ, ಅದು ತನ್ವೀರವ್ರಿಗೆ ಗೊತ್ತದ, ಇನ್ನೊಬ್ರಿಗೆ ಗೊತ್ತದ ಹೇಳುವಂತ ನಾವು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಆದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಏನಪ್ಪ ಚಿಕ್ಕಾಟ, ಗೋ ಹತ್ಯೆ ಬಗ್ಗೆ ಇರ್ಬೋದು, ಮತ್ತೊಂದು ಇರ್ಬೋದು, ಟಿಪ್ಪುವಿನ ಬಗ್ಗೆ ಅಂತೂ ಮೇಲಿನ ಮೇಲೆ ಆಗ್ತಾನೆ ಇರ್ತದೆ. ಟಿಪ್ಪು ಒಬ್ಬರು ಮತಾಂಧ, ಜಾತಿ ಅಂಧ ಅಂತೇಳಿ ಅಲ್ಲಿ ಅನೇಕ ಈ RSS ಸಂಘಟನೆ ಪ್ರಣೀತ ಜನ ವಾದ ಮಾಡ್ತಾರೆ. ಹಿಂದುತ್ವ ಜನ ಟಿಪ್ಪು ಅವರನ್ನು ಯಾವುದೇ ಪ್ರಸಂಗದಲ್ಲಿ ಬಿಟ್ಟುಕೊಡೋದಿಲ್ಲ. ಅವರು ಇದ್ದಂಥವ್ರು ನಿಜವಾಗಿ ರಾಜ್ಯಕ್ಕಾಗಿ ದೇಶಕ್ಕೆ ಹಾನಿ ಮಾಡಿದಂಥವ್ರು, ಮತ್ತು ಉರ್ದು ಭಾಷೆ ಬೆಳೆಸಿದಂಥವ್ರು, ಕನ್ನಡ ಬೆಳೆಸಿದಂಥವ್ರಲ್ಲ, ಪರ್ಷಿಯನ್ ಲ್ಯಾಂಗ್ವೇಜ್ ಪ್ರೀತಿದ್ದಂಥವ್ರು, ಹೀಗೆ ಅನೇಕ ಕಾರಣಗಳಿಗಾಗಿ ಟೀಕೆ ಮಾಡೇ ಮಾಡ್ತಾ ಇರ್ತಾರೆ. ಅದಕ್ಕೆ ಮೇಲೆ ದಂಗೆಗಳು ಆಗ್ತಾನೆ ಇರ್ತಾವೆ, ಹಿಂದೂ ಮುಸ್ಲಿಂ ದಂಗೆಗಳು ಆಗ್ತಾವೆ. ಅಂಥದ್ರಲ್ಲಿ ಇದು ಒಂದು ಆ ಹಿಂದಿನ ಬೆಳೆದಂಥ ಆ ಒಂದು ಸಂಪ್ರದಾಯ ನೆಲೆಗಟ್ಟಲ್ಲಿ ಇವತ್ತು ಸ್ವಲ್ಪ ಏನೋ ಸೀರಿಯಸ್ ಆಗಿರ್ಬೋದಿಲ್ಲ ಅಂತಲ್ಲ. ಕಾಂಗ್ರೆಸ್ಸಿಗರು ಇವರು ಆ ರೀತಿಯಾಗಿ ಅವರನ್ನು ಟ್ರೀಟ್ ಮಾಡಲಾರ್ದ ಅವರಷ್ಟು ಬಿಟ್ಟಿದ್ದು ಚೆನ್ನಾಗಿತ್ತು ಅಂತ. ಅದಕ್ಕೆ ತನ್ವೀರ್ ಅವರು ಹೇಳ್ತಾ ಇದ್ದಾರೆ ಸ್ವಚ್ಛ ಭಾರತ ಆ ಭಾರತ ಅಂತೇಳಿ ಅಲ್ಲೇ ನಮ್ಮ ಶಾಸಕರ ಚಿತ್ರಗಳನ್ನ ಫೋಟೋಗಳನ್ನ ಬಿಟ್ಟು ಏನು ಶೌಚಾಲಯಗಳಿಲ್ಲ ಅಲ್ಲಿಲ್ಲ ಇಂಥವೆಲ್ಲ ಮಾಡೋದ್ರಿಂದ ಇವರು ಸ್ವಲ್ಪ ಕೋಮು ಗಲಭೆಗೆ ಅಥವಾ ಅಶಾಂತಿಗೆ ಕಾರಣ ಆಗ್ತಾಯಿತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿತ್ತು. ಇದರಿಂದ ಈ ವಿನಯ್ ಸೋಮಯ್ಯ ಇರ್ತಿದ್ರು ಅಂತನ್ನುವಂಥದ್ದು. ಏನಾದರೂ ಅಲ್ಲಿ ಜಾತಿ ಗದ್ದಲ ಅಥವಾ ಅದ್ರ ಜೊತೆಗೆ ಹಿಂದೂ ಮುಸ್ಲಿಂ ಗದ್ದಲ ಬಂದ್ರೆ ವಿನಯ್ ಸೋಮಯ್ಯ ಅವ್ರು ಮುಂದಿರ್ತಿದ್ರು. ಸೋಮಯ್ಯ ಅವರ ಪ್ರತಿಯೊಂದಕ್ಕೂ ಅಡ್ಡ ಬರೋದ್ರಿಂದಾಗಿ ಸಹಜವಾಗಿ ಅವ್ರ ಮಧ್ಯದಲ್ಲೇ ಒಂದು ವೈರತ್ವ ಅಥವಾ ಇನ್ನೊಂದು ಏನಪ್ಪ ಜಿದ್ದಾಜಿದ್ದಿ ಇತ್ತು ಕಾಂಗ್ರೆಸ್ ಮತ್ತು BJPಗರ ಮಧ್ಯದಲ್ಲಿ. ಇನ್ನು ಇದನ್ನು ಇವರ ಕಾರಣದವ್ರು ಬರೋದನ್ನು ಬರ್ತಿದ್ದಾರೆ. ಇನ್ನು ತನಿಖೆ ಅವ್ರ ಮಾತಿನ ನೆಲೆಗಟ್ಟಲ್ಲಿ ಆಗಬೇಕಾಗಿದೆ. ಆ ತನಿಖೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಈಗಾಗಲೇ ಹೇಳ್ತಾ ಇದ್ದಾರೆ ಈ ಕಾಂಗ್ರೆಸ್ ನಾಯಕರು. ಅದರಲ್ಲೂ ಸಿದ್ದರಾಮಯ್ಯರ ಅತ್ಯಂತ ಪ್ರೀತಿ ವ್ಯಕ್ತಿ ಪೊನ್ನನವರು ಅವರು ಸಹಜವಾಗಿ ಅದು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇನೂ ಇರಲಿ, ಒಟ್ಟಿನಲ್ಲೇ BJPಗೆ ಒಂದು ಹೊಸ ಅಸ್ತ್ರ ಶುರುವಾಯಿತು. ಈಗಾಗಲೇ ಬೆಲೆ ಏರಿಕೆ ಆಯಿತು, ಮತ್ತೇನಾಯಿತು, ಎಲ್ಲರೂ ಸಿಕ್ಕಿದ್ದು ಅವ್ರ ಕೈಯಾಗ. ಅವ್ರ ಜೊತೆಗೆ ಇದೊಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅಥವಾ ಯುವಕರಿಗೆ ದಾರಿಯನ್ನು ಮಾಡಿಕೊಳ್ಳಾರಂಥ ಸರ್ಕಾರ ಅನ್ನುವಂಗೆ ಅದು ಅಷ್ಟು ಸತ್ಯದ. ಇಲ್ಲಿವರೆಗೆ ನಡೆದಂಥ ಒಂದು ಆಡಳಿತದಲ್ಲಿ ಕಳೆದ 2 ವರ್ಷಗಳಲ್ಲಿ ನಾವು ಹೆಚ್ಚಿಗೆ ಈ ಒಂದು ಕಾಂಗ್ರೆಸ್ನಿಂದ ಅಂತ ಹೇಳಿಕೊಳ್ಳುವಂಥ ಪ್ರಗತಿ ಅಂತ ಏನು ಕಂಡಿಲ್ಲ. ಬಟ್ 5 ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಸಮಾಧಾನ ನೀಡಿದ್ರು ಸಹಿತ ಅದು ಪೂರ್ಣ ಪ್ರಮಾಣದಲ್ಲಿ ತೃಪ್ತಿ ಕೊಟ್ಟಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನೋ ಆಗಲಿ, ಒಟ್ಟಿನಲ್ಲ ಈ ಹಿಂದೂ ಮುಸ್ಲಿಂ ದುಮ್ಮಿಡಿಗೆ ಅಥವಾ ಹಿಂದೂ ಮುಸ್ಲಿಂ ತಿಕ್ಕಾಟಕ್ಕೆ ಈ ಒಂದು ನಮ್ಮ ಆತ್ಮಹತ್ಯೆ ಮಾಡಿಕೊಂಡಂಥ ವಿನಯ್ ಸೋಮಯ್ಯ ಅವರು ಕಾರಣಕರ್ತರಾದರು. ಇದರಿಂದಾಗಿ ಮತ್ತೆ ನಮ್ಮ ವಿಜೇಂದ್ರ ಅವರು ಬೀದಿಗಿಳಿದು ಹೋರಾಟ ಮಾಡುವಂಥದ್ದು, ಅಶೋಕ್ ಅವರು ಏನಪ್ಪ ಅಂದರೆ ಈ ಮೂಮೆಂಟ್ ಮಾಡೋದಕ್ಕೆ ಮುಂದಾಗುವಂಥದ್ದು ಕೂಡಿ ಬಂದದ್ದು. ಕುಶಾಲನಗರದಲ್ಲಿ ಎಲ್ಲ ನಾಯಕರು ಕೂಡ್ತಾ ಇದ್ದಾರೆ. BJP ನಾಯಕರು ಈಗಾಗಲೇ ಒಂದು ರೋಡ್ಗಳದ ಹೋರಾಟ ಶುರು ಮಾಡಿದ್ದಾರೆ. ಕಡೆಗೆ ಬಂದ ಈ ನಮ್ಮ ವಿಶೇಷವಾಗಿ ಈ ಹೋರಾಟದಲ್ಲಿ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತೇಳಿ ನಮ್ಮ ಏನಪ್ಪ ಅಂತಂದ್ರೆ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ಅಶೋಕ್ ಅವರು, ಜೊತೆಗೆ ವಿಜೇಂದ್ರ ಅವರು ಟೀಕೆ ಜೋರ್ದಾರಾಗಿ ಮಾಡ್ತಾಯಿದ್ದಾರೆ. ಸ್ಟ್ರೈಕು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಮತ್ತು ಒಂದು ಜನರಿಗೆ ಮತ್ತೆ ಮುಟ್ಟುವುದಕ್ಕೆ ಮತ್ತು ಜನವನ್ನು ಜಾಗೃತಿ ಮಾಡೋದಕ್ಕಾಗಿ ಇವರು ತಯಾರಿ ಫುಲ್ ನಡೆಸ್ತಾ ಇದ್ದಾರೆ. ಇದರಿಂದಾಗಿ BJP ಮತ್ತು ಕಾಂಗ್ರೆಸ್ ಮಧ್ಯದ ಮತ್ತು ರಣಗಾಳೆ ಇನ್ನೂ ಜೋರಾಗುವಂಥದ್ದು, ಕಿಡಿ ಜೋರಾಗಿ ಹೊತ್ತುವಂಥದ್ದು, ಇದಕ್ಕೆ ಕಾಂಗ್ರೆಸ್ ಸಹಿತ ಪ್ರತಿತಂತ್ರ ಹೂಡುವಂಥ ಸಾಧ್ಯತೆಗಳಿರುವುದರಿಂದಾಗಿ ಈ ವಿನಯ್ ಸೋಮಯ್ಯ ಅವರು ಇದ್ದು ಹೋರಾಡಬೇಕಾಗಿತ್ತು. ಆತ್ಮಹತ್ಯೆ ಮಾಡೋಕ್ಕಿಂತಲೂ ತಪ್ಪು ಹೇಳ್ತಾ ಇದ್ದಾರೆ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಅದೆಲ್ಲ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪಾಪ ಮಾನಸಿಕವಾಗಿ ಅಭದ್ರಾಗಿ ಏನೋ ಆಗ್ಯದ. ಅದಕ್ಕಂತ ಯಾರಿಗಾದ್ರೂ ನೋವು ಇದ್ದೇ ಇರ್ತದೆ. ಒಬ್ಬ ವ್ಯಕ್ತಿ ಸಾವಿನ ಜೊತೆಗೆ ಒಂದು ಯಾವುದೇ ಒಂದು ತಪ್ಪು ಸರಿಗಳನ್ನು ಹೋಲಿಸಲಾರದ. ಆದರೂ ಸಹಿತ ಸೋಮಯ್ಯನವರು ನಮ್ಮ ವಿನಯ್ ಅವರು ಈ ದಿಶೆಯಲ್ಲಿ ಏನಪ್ಪ ಅಂತಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳಾರ್ದ ತಾವು ನಿಜವಾಗಿಯೂ ಸತ್ಯವಂತರಾಗಿದ್ದಾರೆ ಪ್ರೂವ್ ಮಾಡಿ. ಯಾಕಂದರೆ ಹಿಂದೆ ಪಾರ್ಟಿ ಅದ, ರಾಷ್ಟ್ರೀಯ ಪಕ್ಷದ ಅವರದಂಥವ್ರು ಇದು ಪ್ರಬಲವಾಗಿ ಹೋರಾಟ ಮಾಡಿ ಇಲ್ಲಿ ಗೆದ್ದು ತೋರಿಸ್ಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ತಪ್ಪುಗಳನ್ನ ಅಥವಾ ಈ ಶಾಸಕರಿಬ್ಬರ ಈ ನಮ್ಮ ಪೊನ್ನಣ್ಣ ಆಗಿರ್ಬೋದು, ಮಂತ್ರಗೌಡ ಜೊತೆಗೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಂತ ನಿಮ್ಗೆ ಈಗಾಗಲೇ ಹೇಳ್ದಂಗೆ ಏನಪ್ಪ ಅಂತಂದ್ರೆ ನಮ್ಮ ತಣ್ಣೀರ ಮೈನಾ ಅವರ ದೋಷಗಳೇನಿದ್ರು ಇನ್ನಷ್ಟು ತಿಳಿಸಿ ಹೇಳಿ ಹೋರಾಟ ಮಾಡಬೇಕಾಗಿತ್ತು. ಈ ಸಾವು ಆಗಬಾರ್ದಾಗಿತ್ತು ಅಂತೇಳಿ ಯಾರಾದರೂ ಪ್ರಜ್ಞಾವಂತರು ಅಂದ್ಕೊಳ್ಳೋಂಥ ವಿಷಯ ಇದು ಆಗ್ಯದ. ಇನ್ನು ತನಿಖೆ ಆಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಸಾಮಾನ್ಯವಾಗಿ ಹೇಳುವಂಥದ್ದು. ಮೋಸ್ಟ್ಲಿ ಇಂಥ ರಾಜಕೀಯ ಒಂದು ವ್ಯವಹಾರಗಳ ಶಿಕ್ಷೆ ಅದು ಭಾಳ ಕಡಿಮೆ. ಆದರೆ ಇದರಿಂದ ಕಾಂಗ್ರೆಸ್ಗೆ ಮಾತ್ರ ಒಂದಿಷ್ಟು ಹಿನ್ನಡೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಯಾಕೆಂದರೆ ವಿರೋಧ ಪಕ್ಷವಾಗಿ BJP ಭಾಳಷ್ಟು ಹೋರಾಟವನ್ನು ಮಾಡಿದ, ಅದರ ಅನುಭವದ ಜೊತೆಗೆ ಅದು ಆಡಳಿತ ಪಕ್ಷವಾಗಿ ಎಷ್ಟು ಯಶಸ್ವಿಯಾಗಿದೆ ಅನ್ನೋದು ಅದು ಬೇರೆ ವಿಷಯ. ಮತ್ತೊಂದು ಚರ್ಚೆ ಮಾಡುವಂತ ಹೇಳ್ತಾ
ವಿನಯ್ ಸೋಮಯ್ಯ ಅವರ ಸಾವಿಗೆ ಯಾರೇ ಕಾರಣಕರ್ತರಾದ ಸಹಿತ ಅವರು ತಪ್ಪಿತಸ್ಥರು, ಅಪರಾಧಿಗಳು, ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. H16 ನ್ಯೂಸ್ ಅರ್ಥಾತ್ ಹೇಗೆ ಸಿಗ್ತಾರೆ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.